ಸಖತ್ ಬೋರ್ ಆಗ್ತಾ ಇದೆ. ತಲೆಗೆ ಹುಳ ಬಿಟ್ಕೋಬೇಕು ಅನ್ನೋರು ಈ ಪುಸ್ತಕನ ಮಿಸ್ ಮಾಡದೆ ಓದಲೇಬೇಕು. ನಮಸ್ಕಾರ, 64 ಚಾನಲ್ಗೆ ಸ್ವಾಗತ. ನಾನು ಚಂದನ್. ನಮ್ಮ ಚಾನೆಲ್ನ ವೀಕ್ಷಕರಲ್ಲಿ 3-4 ಜನ ಈ ಪುಸ್ತಕದ ಬಗ್ಗೆ ತಿಳಿಸ್ಕೊಡಿ ಅಂತ ಕಮೆಂಟ್ ಹಾಕಿದ್ರು. ಏನೋ ಇಷ್ಟೊಂದು ಜನ ಕೇಳ್ತಾ ಇದ್ದಾರಲ್ಲ, ಸರಿ ಅಂತ ನಾವು ತಗೊಂಡು ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂದು 10 ಪೇಜ್ ಮುಗಿಸಿರಬೇಕು. ಅಷ್ಟರಲ್ಲಿ ಅನಂತ್ನಾಗು ರೇಡಿಯೋ ಮುಂದೆ ಕೂತ್ಕೊಂಡು ಒಂದು ಡೈಲಾಗ್ ಹೊಡಿತಾರಲ್ಲ, ಅದು ನಮ್ಮ ತಲೆಗೆ ಬಂತು. ಯಾವ ಡೈಲಾಗು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೇಕಲ್ವಾ. ಬಟ್ ಆಮೇಲೆ ಓದ್ತಾ ಓದ್ತಾ ಪುಸ್ತಕ ಸಖತ್ ಇಂಟ್ರೆಸ್ಟಿಂಗ್ ಅಂತ ಅನ್ಸೋದಕ್ಕೆ ಶುರುವಾಯಿತು. ಸುಮಾರು ವಿಷಯನ ತಿಳ್ಕೊಂಡ್ವಿ. ಕೊಲೆಗಾರ ಯಾರು ಅಂತ ತಿಳ್ಕೊಳ್ಳೋವರೆಗೂ ಒಂದು ರೆಸ್ಟ್ಲೆಸ್ನೆಸ್ನ ಈ ಪುಸ್ತಕ ಕ್ರಿಯೇಟ್ ಮಾಡುತ್ತೆ. ಅಷ್ಟು ಚೆನ್ನಾಗಿದೆ. ಕಡೆಗೆ ಓದಿ ಮುಗಿಸಿದ ಮೇಲೆ ಎಷ್ಟು ಚೆನ್ನಾಗಿರೋ ಕಥೆನ ಇಷ್ಟು ಕಾಂಪ್ಲಿಕೇಟೆಡ್ ಆಗಿ ಯಾಕೆ ಹೇಳಿದ್ದಾರೆ ಅಂತ ಅನಿಸ್ತು. ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಕೇಸ್ ಆಫ್ ಕಮಲಾಪುರ ಎಸ್ಟೇಟ್. ಲೇಖಕರು ಕೌಶಿಕ್ ಕೂಡುರಸ್ತೆ, ಪ್ರಕಾಶಕರು ಸ್ನೇಹ ಬುಕ್ ಹೌಸ್. ಪುಟಗಳು 184, ಬೆಲೆ 200 ರೂಪಾಯಿ. ಜಾನ್ರ ಡಿಟೆಕ್ಟಿವ್ ಥ್ರಿಲ್ಲರ್. ನೀವು ಗೆಸ್ ಮಾಡಿದ ಹಾಗೆ ಈ ಪುಸ್ತಕದ ಕತೆ ನಡೆಯೋದು ಕಮಲಾಪುರ ಎಸ್ಟೇಟಲ್ಲಿ. ಅಲ್ಲಿ ಒಂದು ಕೊಲೆ ಆಗುತ್ತೆ. ಆ ಕೊಲೆನ ಕಂಡುಹಿಡಿಯೋದಕ್ಕೆ ಅಂತ ಆ್ಯಸ್ ಯೂಶುವಲ್ ಕೌಶಿಕ್ ಅವರ ಎಲ್ಲ ಪುಸ್ತಕದಲ್ಲಿರೋ ಡಿಟೆಕ್ಟಿವ್ ಹಿಮವಂತು ಅಲ್ಲಿಗೆ ಬರ್ತಾನೆ. ಈ ಪುಸ್ತಕದಲ್ಲಿ ಹಿಮವಂತನಿಗೆ ಹೆಲ್ಪರ್ ಆಗಿ ಕೊಳ್ಳೇಗಾಲದ ಅಪ್ಕಮಿಂಗ್ ಡಿಟೆಕ್ಟಿವ್ ಸುಧೀರ್ ಕೊಳ್ಳೆ ಅವನು ಕೂಡ ಬರ್ತಾನೆ. ಕೇಸ್ ಏನು ಅಂದರೆ, ಮಂಗಳೂರಿನ ಪ್ರಭಾಕರ್ ಶೆಟ್ಟಿ ಅವರಿಗೆ ಒಂದು ಆಂಬರ್ ಗ್ರೀಸ್ ಸಿಕ್ಕಿರುತ್ತೆ. ಇದನ್ನು ಮಾರಬೇಕು ಅಂತ ಅವರು ಬೆಂಗಳೂರಿಗೆ ಹೋಗ್ತಾ ಇರ್ತಾರೆ. ದಾರಿ ಮಧ್ಯೆ ಕಮಲಾಪುರ ಎಸ್ಟೇಟಲ್ಲಿ ಅವ್ರ ಫ್ರೆಂಡ್ ಆದ ಕಾಳಿದಾಸ ಅರಸ್ ಮನೆಯಲ್ಲಿ ಅವರು ಉಳ್ಕೋತಾರೆ. ನೆಕ್ಸ್ಟ್ ದಿನ ಬೆಳಗ್ಗೆ ಎದ್ದು ನೋಡಿದ್ರೆ ಆಂಬರ್ ಗ್ರೀಸು ಇರಲ್ಲ, ಅವ್ರ ಕಾರ್ ಡ್ರೈವರು ಶಂಕರನೂ ಇರಲ್ಲ. ಈ ಆಂಬರ್ ಗ್ರೀಸ್ ಅಂದರೆ ಏನು ಅಂತ ನೀವು ಅನ್ಕೋತಾ ಇದ್ದೀರಾ? ಹಂಗಂದ್ರೆ ಏನಿಲ್ಲ, ತಿಮಿಂಗಲದ ವಾಂತಿ. ಅರೆ, ತಿಮಿಂಗಲದ ವಾಂತಿನ ಯಾರಾದರೂ ಮಾರ್ತಾರ ಅಂದ್ಕೊಂಡ್ರೆ ಹೌದು, ಅದಕ್ಕೆ ತುಂಬ ಬೆಲೆ ಇದೆ. ಸ್ಪರ್ಮ್ ವೇಲ್ ಅನ್ನೋ ಒಂದು ತಿಮಿಂಗಲ ತಾನು ಊಟ ಮಾಡಿದ್ದು ಜಾಸ್ತಿಯಾಗಿ ಅಜೀರ್ಣವಾಗಿ ಕಕ್ಕತ್ತೆ. ಆ ವಾಂತಿ ಇನಿಷಿಯಲಿ ತುಂಬ ಗಬ್ಬು ವಾಸನೆ ಇರುತ್ತೆ, ಬಟ್ ಸಮಯ ಕಳೆದಂಗೆ ಅದು ಪರ್ಫ್ಯೂಮ್ ಥರ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಆಂಬರ್ ಗ್ರೀಸಿಗೆ ವಿದೇಶದಲ್ಲಿ ಒಂದು ದೊಡ್ಡ ಮಾರುಕಟ್ಟೆನೇ ಇದೆ. ಈ ಆಂಬರ್ ಗ್ರೀಸಿಂದ ಪರ್ಫ್ಯೂಮು, ಮೆಡಿಸಿನ್ಸು ಇತ್ಯಾದಿನ ತಯಾರು ಮಾಡ್ತಾರೆ. ನೀವು ಆಂಬರ್ ಗ್ರೀಸ್ನ ಹುಡ್ಕೊಂಡು ಹೋಗ್ಬೇಡಿ, ಯಾಕೆಂದರೆ ಇಂಡಿಯಾಲಿ ಅದನ್ನು ಡೀಲ್ ಮಾಡೋದು ಇಲ್ಲೀಗಲ್ಲು. ಹೀಗೆ ಕಳ್ಕೊಂಡ ಆಂಬರ್ ಗ್ರೀಸ್ನ ಹುಡುಕ್ಬೇಕು ಅಂತಾನೆ ಪ್ರಭಾಕರ್ ಶೆಟ್ಟಿ ಡಿಟೆಕ್ಟಿವ್ ಹಿಮವಂತನ್ನ ಕಮಲಾಪುರದ ಎಸ್ಟೇಟ್ಗೆ ಕಳಿಸ್ತಾರೆ. ಆಂಬರ್ ಗ್ರೀಸ್ನ ಹುಡ್ಕೋಕೆ ಬಂದ ಹಿಮವಂತನಿಗೆ ಅಲ್ಲಿ ಎದುರಾಗೋದು 2 ಕೊಲೆ, ಹಳೆಯ ಕಾಲದ ನಿಧಿ ಮತ್ತು 2-3 ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸು. ಕಾಳಿದಾಸ್ ಅವ್ರದ್ದು ದೊಡ್ಡ ಫ್ಯಾಮಿಲಿ, ಮನೆ ತುಂಬ ಆಳು ಕಾಳುಗಳು ಇರ್ತಾರೆ. ಹಿಮವಂತ ಈ ಮನೆಗೆ ಬಂದಾಗ ಅವನಿಗೆ ಈ ಮನೆಯ ಎಲ್ಲ ಸದಸ್ಯರು ಏನೋ ಒಂದು ರಹಸ್ಯನ ಮುಚ್ಚಿಟ್ಟಿದ್ದಾರೆ, ಎಲ್ಲರೂ ಏನೋ ಗೇಮ್ ಆಡ್ತಿದ್ದಾರೆ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಮನೆಯಲ್ಲಿ 3 ಜನ ಇದ್ದರೆ ಅವ್ರ ಮಧ್ಯ 30 ಟೀಮು ಇರುತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕಾಳಿದಾಸ್ನ ಮೊಮ್ಮಗ ನಕುಲ್ಲು ಕತೆ ಬರಿತಾ ಇರ್ತಾನೆ. ಆ ಸ್ಟೋರಿಯಲ್ಲಿ ಇದ್ದ ಹಾಗೇನೆ ಆ ಕಮಲಾಪುರದ ಎಸ್ಟೇಟ್ ಸುತ್ತಮುತ್ತ ಕೊಲೆ ಆಗ್ತಾ ಇರುತ್ತೆ. ಇದ್ರ ಹಿಂದೆನೂ ಒಂದು ಸಖತ್ತಾಗಿರೋ ರಹಸ್ಯ ಇದೆ. ಕೌಶಿಕ್ ಅವರ ಪ್ರತಿ ಪುಸ್ತಕದಂತೆ ಈ ಪುಸ್ತಕದಲ್ಲೂ ಒಂದು ರಾಶಿ ಕ್ಯಾರೆಕ್ಟರ್ಸು. ಯಾರು ಯಾರಿಗೆ ಏನಾಗಬೇಕು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಅಟ್ಲೀಸ್ಟು ಅರ್ಧ ಪುಸ್ತಕನಾದರೂ ಓದಲೇಬೇಕು. ನಾನಂತೂ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಈ ಎಲ್ಲ ಕ್ಯಾರೆಕ್ಟರ್ದು ಫ್ಯಾಮಿಲಿ ಟ್ರೀ ಬರೆದಿಟ್ಕೊಳ್ಳೋಣ, ಅದರಿಂದ ಕನ್ಫ್ಯೂಷನ್ ಒಂಚೂರು ಕಮ್ಮಿ ಆಗ್ಬೋದೇನೋ ಅಂತ ಅಂದ್ಕೊಂಡಿದ್ದೆ. ಈ ನಕುಲ್ಲು ಕಥೆಯಲ್ಲಿ ಬರ್ದಂಗೆ ಕೊಲೆ ಆಗ್ತಿದೆ ಅಂತ ಹೇಳಿದ್ನಲ್ಲ, ಈ ನಕುಲ್ಗೆ ಈ ಥರ ಬರೆಯೋದಕ್ಕೆ ಏನು ಕಾರಣ ಅನ್ನೋದಕ್ಕೆ ಒಂದು ಸಖತ್ ಇಂಟ್ರೆಸ್ಟಿಂಗ್ ಆಗಿರೋ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ನ ಲೇಖಕರು ಕೊಟ್ಟಿದ್ದಾರೆ. ಅದನ್ನು ನೀವು ಓದಿನೇ ತಿಳ್ಕೊಬೇಕು. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಜೊತೆಗೆ ಕೊಲೆಗಾರ ಯಾರು ಅನ್ನೋ ಕುತೂಹಲನ ಕೊನೆಯವರೆಗೂ ಕಾಯ್ದಿಟ್ಕೊಳ್ಳುವಲ್ಲಿ ಈ ಪುಸ್ತಕ ಯಶಸ್ವಿಯಾಗಿದೆ ಅಂತಲೇ ಹೇಳ್ಬೋದು. ತುಂಬ ಬೋರ್ ಆಗ್ತಾ ಇದೆ, ತಲೆಗೆ ಒಂಚೂರು ಹುಳ ಬಿಟ್ಕೊಳ್ಳೋಣ ಅಂತ ನೀವೇನಾದರೂ ಅಂದ್ಕೊಂಡ್ರೆ ಈ ಪುಸ್ತಕನ ಡೆಫಿನೆಟ್ ಆಗಿ ಓದಲೇಬೇಕು. ಡಿಟೆಕ್ಟಿವ್ ಪುಸ್ತಕಗಳು ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ನೀವು ಡೆಫಿನೆಟ್ ಆಗಿ ಈ ಪುಸ್ತಕನ ಇಷ್ಟಪಟ್ಟೇ ಪಡ್ತೀರಾ. ಬನ್ನಿ, ಈ ಪುಸ್ತಕದಿಂದ 2 ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ನಿರಂತರ ಮಾತುಕತೆಯಿಂದ ಕೊಂಚ ದಣಿದಿದ್ದ ಹಿಮವಂತನು
ಅಲ್ಲೇ ಟೇಬಲಿನ ಮೇಲಿದ್ದ ಗ್ಲಾಸ್ನಿಂದ ನೀರನ್ನು ಗಂಟಲಿಗೆ ಸುರುವಿಕೊಂಡು ಸ್ವಲ್ಪ ಸುಧಾರಿಸಿಕೊಂಡ ಬಳಿಕ ತನ್ನ ಮಾತನ್ನು ಮುಂದುವರೆಸಿದ. ನಕುಲನ ಕನಸಿನಲ್ಲಿ ಆ ದೃಶ್ಯವು ಮೂಡಿಬರಲು ಮುಖ್ಯ ಕಾರಣ ಅವನಿಗಿರುವ ವಿಶೇಷ ಶಕ್ತಿ ಎನ್ನುತ್ತಿದ್ದಂತೆ ಮಧ್ಯಪ್ರವೇಶಿಸಿದ ನವ್ಯಳು ವಾಟ್ ಎಂದು ಉದ್ಗರಿಸಿದಳು. ಹೌದು, ನಕುಲನಿಗೆ ಸ್ಲೀಪ್ ಲರ್ನಿಂಗ್ ಹಿಪ್ನೋಪೀಡಿಯಾ ಎನ್ನುವ ವಿಶೇಷ ಶಕ್ತಿ ಇದೆ. ಅಂದರೆ ಮಲಗಿದ್ದರೂ ತನ್ನ ಸುತ್ತಮುತ್ತಲ ನಡೆಯುತ್ತಿರುವುದನ್ನು ಗ್ರಹಿಸುವುದು ಅಥವಾ ಯಾರಾದರೂ ಮಾತನಾಡುತ್ತಿರುವುದನ್ನು ಅವನ ನಿದ್ದೆಯಲ್ಲಿಯೇ ಕೇಳಿಸಿಕೊಳ್ಳುವುದು. ಇದೊಂಥರ ಸೌಂಡ್ ರೆಕಾರ್ಡಿಂಗ್ ತರಹದ ಪ್ರೋಸೆಸ್. ಆದರೆ ಮಲಗಿ ನಿದ್ರಿಸುತ್ತಿರುವ ವ್ಯಕ್ತಿಗೆ ಈ ವಿಚಾರವು ಗಮನಕ್ಕೆ ಬಂದಿರುವುದಿಲ್ಲ. ಈ ವಿಚಾರಗಳು ಅವನಿಗೆ ಗೊತ್ತಿಲ್ಲದಂತೆ ಅವನ ಮೆಮೊರಿಯಲ್ಲಿ ಸ್ಟೋರ್ ಆಗಿರುತ್ತದೆ ಎಂದು ಹಿಮವಂತ್ ವಿವರಿಸಿದ. ಇದು ಸ್ವತಃ ನಕುಲ್ನಲ್ಲಿಯೂ ಅಚ್ಚರಿಯುಟ್ಟಿಸಿ, ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯಿತು ಎಂದು ಪ್ರಶ್ನಿಸುತ್ತಲೇ ಕಿರುನಗೆ ಬೀರಿದ ಹಿಮವಂತನು. ನಿನ್ನ ಇಂಜಿನಿಯರಿಂಗ್ ಫ್ರೆಂಡ್ ಮತ್ತು ರೂಮ್ಮೇಟ್ ವಿಜಯ್ನನ್ನು ವಿಚಾರಿಸಿದಾಗ ತಿಳಿದು ಬಂತು. ನಕುಲ್ ರಾತ್ರಿ ಇಡೀ ಮಲಗಿಕೊಂಡು ಬೆಳಗ್ಗೆ ಎದ್ದು ಹೋಗಿ ಪರೀಕ್ಷೆ ಬರೆಯುತ್ತಿದ್ದ. ಆದರೆ ದಿನವಿಡೀ ಓದಿರುವ ನನಗಿಂತ ಹೆಚ್ಚಿನ ಮಾರ್ಕ್ಸ್ ಅವನಿಗೆ ಬರುತ್ತಿತ್ತು. ಮೋಸ್ಟ್ಲಿ ಅವನು ರಾತ್ರಿ ಮಲಗಿರುವ ಹಾಗೆ ನಾಟಕ ಮಾಡ್ತಿದ್ದ ಅನಿಸುತ್ತೆ. ನನಗೆ ಜೋರಾಗಿ ಓದಿಕೊಳ್ಳೋ ಅಭ್ಯಾಸ ಬೇರೆ, ಆದ್ದರಿಂದ ರಾತ್ರಿ ಅದನ್ನೆಲ್ಲ ಕೇಳಿಸಿಕೊಂಡು ಮರುದಿನ ಹೋಗಿ ಪರೀಕ್ಷೆ ಬರೆಯುತ್ತಿದ್ದ ಅನಿಸುತ್ತೆ ಅಂದಿದ್ದು ನನ್ನ ಥಿಯರಿಗೆ ಸಹಾಯ ಮಾಡಿತ್ತು ಎಂದ ಹಿಮವಂತ್. ಇನ್ ಕೇಸು ನೀವು ಈ ಪುಸ್ತಕ ಆಲ್ರೆಡಿ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಮುಂದಿನ ವಾರ ಹೊಸ ಪುಸ್ತಕದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಓದಿ ಮರಳಾಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.